ಬಾಕಿ ಇರುವಂತಹ 18 ತಿಂಗಳ ಡಿ ಎ ಸುಮಾರು 9% ಡಿ ಎ. ಈ ಡಿ ಎ ಪಾವತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎಷ್ಟೋ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇರೋಂಥ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 18 ಮಂತ್ಸ್ ಡಿ ಎ ಅರಿಯರ್ಸ್ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಲ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಪ್ರತಿಯೊಬ್ಬರಿಗೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರರ ಸೌಲಭ್ಯಗಳ ಬಗ್ಗೆ ಹಲವಾರು ಬಾರಿ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡ್ರೂ ಕೂಡ ಸರ್ಕಾರಗಳು ನಮಗೆ ಸೌಲಭ್ಯಗಳನ್ನು ಕೊಡದೇ ನಿರಾಕರಿಸಿದಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ನ್ಯಾಯ ಎಲ್ಲಿ ಅಂದರೆ ಅದು ನ್ಯಾಯಾಂಗದಲ್ಲಿ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ 18 ತಿಂಗಳ ಡಿ ಎ ಕೊಡುವ ಬಗ್ಗೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 18 ತಿಂಗಳ ಡಿ ಎ ಸರ್ಕಾರದ ಭಿಕ್ಷೆಯಲ್ಲ, ಅದು ನೌಕರರ ಕಾನೂನುಬದ್ಧ ಹಾಗೂ ಶಾಸನಬದ್ಧವಾದ ಹಕ್ಕು. ಅದನ್ನು ನೌಕರರಿಗೆ ಕೊಡಲೇಬೇಕು ಅಂತ ಹೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ನಂತರ ನೌಕರರಲ್ಲಿ ಒಂದು ಹೊಸ ಆಶಾಭಾವನೆ ಮೂಡಿದೆ. ಪಿಂಚಣಿದಾರರಲ್ಲೂ ಕೂಡ ನಮಗೆ ಇಷ್ಟು ದಿನ ಬಾಕಿ ಉಳಿಸಿದಂಥ ಡಿ ಎ ತಕ್ಷಣ ಸಿಗತ್ತೆ, 18 ತಿಂಗಳ ಡಿ ಎ ಅರಿಯರ್ಸ್ ಸಿಗುವಂಥ ಕಾಲ ಮೂಡಿ ಬಂದಿದೆ. ಇದಕ್ಕಾಗಿ ನಾವು ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಸುಪ್ರೀಂ ಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ಯಾವ ರೀತಿಯಲ್ಲಿದೆ, ನೌಕರರ ಪಾಲಿಗೆ ಇದು ಯಾವ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂಥ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ 2000 ಇಸ್ವಿಯಲ್ಲಿ ಮಹಾಮಾರಿ ಕೊರೋನಾ ಬಂದಿತ್ತು. ಕೋವಿಡ್-19 ಸಾಂಕ್ರಾಮಿಕ ಅವಧಿಯಲ್ಲಿ ಏನು ತಡೆ ಹಿಡಿಯಲಾಗಿತ್ತು ಅಂದರೆ ನಾವೇ ಸ್ಯಾಕ್ರಿಫೈಸ್ ಮಾಡಿದ್ದು ದೇಶದ ಆರ್ಥಿಕತೆ ಪರಿಸ್ಥಿತಿಯನ್ನು ಚೆನ್ನಾಗಿಡಬೇಕು, ದೇಶದ ಆರ್ಥಿಕ ಪರಿಸ್ಥಿತಿಯ ಉದ್ದೇಶಕ್ಕಾಗಿ ನಾವು 18 ತಿಂಗಳ ಡಿ ಎಯನ್ನು ಬಿಟ್ಟುಕೊಟ್ಟಿದ್ದು. ಈ ತಡೆ ಹಿಡಿಯಲಾದಂಥ 18 ತಿಂಗಳ ಡಿ ಎ ಸುಮಾರು 9% ಡಿ ಎ ತುಟ್ಟಿ ಪರಿಹಾರ ಡಿ ಆರ್ ಅನ್ನು, ಬಾಕಿ ಇರುವಂಥ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಕಡೆ ಮನವಿ ಕೊಟ್ಟರು. ಇದುವರೆಗೂ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮಗೆ ಇದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ, 18 ತಿಂಗಳ ಡಿ ಎ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಈ ಡಿ ಎ ನಮ್ಮ ಹಕ್ಕು, ಅದು ಭಿಕ್ಷೆ ಅಲ್ಲ. ಸರ್ಕಾರ ನಮಗೆ ಭಿಕ್ಷೆ ಕೊಡ್ತಾ ಇಲ್ಲ, ಅದು ಶಾಸನಬದ್ಧ ಹಕ್ಕು. ಇದನ್ನು ಪಡೆಯಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಹೋರಾಟಗಳನ್ನು ಹಾಗೂ ಕಾನೂನಿನ ಹೋರಾಟ ಹಾಗೂ ಕೋರ್ಟ್ಗಳಲ್ಲಿ ಹೋರಾಟವನ್ನು ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸೋದಂದರೆ, ಇತ್ತೀಚೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ಪ್ರಮುಖ ಅವಲೋಕನ ಹಾಗೂ ಸರ್ಕಾರದ ನಿಲುವುಗಳು ಏನಾಗಿದೆ, ಕೋರ್ಟಲ್ಲಿ ಯಾವ ರೀತಿ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಇದೇ ವರ್ಷದ ಫೆಬ್ರವರಿ 2026ರಂದು ಬಂದಿತ್ತು. ಇದು ವೆಸ್ಟ್ ಬೆಂಗಾಲ್ ಸರ್ಕಾರಿ ನೌಕರರು, ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರ ಡಿ ಎ ಪ್ರಕರಣ ಹಾಗೂ ಕೇಂದ್ರ ಸರ್ಕಾರಿ ನೌಕರರ ಬಾಕಿ ಇರುವಂಥ ಡಿ ಎ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅತ್ಯಂತ ಪ್ರಮುಖವಾದ ತೀರ್ಪನ್ನು ನೀಡಿತ್ತು. ಆ ತೀರ್ಪು ಹೇಗಿತ್ತು ಅಂದರೆ, ಸರ್ಕಾರ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿತ್ತು. ಡಿ ಎ ತುಟ್ಟಿ ಭತ್ಯೆ ಭಿಕ್ಷೆಯಲ್ಲ, ನೀವು ಭಿಕ್ಷೆ ಕೊಡ್ತಾ ಇಲ್ಲ, ಅದು ನೌಕರರ ಹಕ್ಕು. ತುಟ್ಟಿ ಭತ್ಯೆ ಎಂಬುದು ಸರ್ಕಾರಿ ನೌಕರರ ಶಾಸನಬದ್ಧ ಕಾನೂನುಬದ್ಧ ಹಕ್ಕಾಗಿದೆ ಹೊರತು ಸರ್ಕಾರ ನೀಡುವಂಥ ಗಿಫ್ಟ್ ಅಲ್ಲ ಅಥವಾ ಭಿಕ್ಷೆಯಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ತೀರ್ಪನ್ನು ನೀಡಿದೆ.
ಅದರ ಜೊತೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಮುಗ್ಗಟ್ಟಿನ ನೆಪ ಹೇಳಿ ಇದನ್ನು ತಡೆಯೋದು ಸರಿಯಾದ ಕ್ರಮ ಅಲ್ಲ. ಸರ್ಕಾರಗಳು ಕೇವಲ ಆರ್ಥಿಕ ಮುಗ್ಗಟ್ಟು ಅಥವಾ ಬಜೆಟ್ನಲ್ಲಿ ಕೊರತೆ ಎಂಬ ಕಾರಣಕ್ಕೆ ದೀರ್ಘಕಾಲದವರೆಗೂ ಮುಂದುವರಿಸಿ ನೌಕರರ ಹಕ್ಕನ್ನು ಶಾಶ್ವತವಾಗಿ ತಡೆ ಹಿಡಿಯೋದು ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಎಚ್ಚರಿಕೆ ಹಾಗೂ ತೀರ್ಪನ್ನು ನೀಡಿದೆ. ಈ ತೀರ್ಪಿನಲ್ಲಿ ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ಅಂದರೆ ಜನವರಿ 2020ರಿಂದ ಜೂನ್ 2021ರವರೆಗೆ ತಡೆ ಹಿಡಿಯಲಾಗಿದ್ದಂಥ ಸುಮಾರು 18 ತಿಂಗಳ DA ಬಾಕಿ ಹಣವನ್ನು ಕೇಳುತ್ತಿರುವಂಥ ದೇಶದ ಕೋಟ್ಯಾಂತರ ನೌಕರರು ಹಾಗೂ ಪಿಂಚಣಿದಾರರ ಹೋರಾಟಕ್ಕೆ ಒಂದು ಕಾನೂನಾತ್ಮಕವಾಗಿ ಒಂದು ದೊಡ್ಡ ಜಯ ಹಾಗೂ ಬಲ ಸಿಕ್ಕಂತಾಗಿದೆ. ಮರೀಚಿಕೆಯಾಗಿದ್ದಂಥ 18 ತಿಂಗಳ DA ನಮಗೆ ಇನ್ನೇನು ಸಿಗತ್ತೆ ಅನ್ನೋ ಒಂದು ಭರವಸೆ ಖಂಡಿತವಾಗಿಯೂ ಮೂಡಿದೆ. ಕೋವಿಡ್-19 ರೋಗದ ತೀವ್ರತೆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಜನವರಿ 2020ರಿಂದ ಜುಲೈ 2020 ಹಾಗೂ ಜನವರಿ 2021ರ ಒಂದು 3 ಕಂತು ಅಂದರೆ ಸುಮಾರು 9% DA ಹೆಚ್ಚಳವನ್ನು ಸ್ಥಗಿತಗೊಳಿಸಿತ್ತು. ಕೇಂದ್ರ ಏನು ಮಾಡಿದೆಯೋ ಅದೇ ಮಾದರಿಯನ್ನು ಕರ್ನಾಟಕ ಕೂಡ ಅನುಸರಿಸಿತ್ತು. ಕೊಡೋ ವಿಚಾರದಲ್ಲಿ ಅನುಸರಿಸತ್ತೆ, ತಡೆಯೋ ವಿಚಾರದಲ್ಲಿ ಅನುಸರಿಸಲ್ಲ. ಕೇಂದ್ರ ಸರ್ಕಾರದ ಆದೇಶಗಳು ಇರಲ್ಲ, ಯಾವ ಕಾನೂನುಗಳಿರಲ್ಲ. ಕಿತ್ಕೊಬೇಕು ಅಂದರೆ ಇಮ್ಮಿಡಿಯೇಟಾಗಿ ಕಿತ್ಕೊಳ್ತಾರೆ. ಅದಕ್ಕೆ ಉದಾಹರಣೆ ಕೇಂದ್ರ ಮಾದರಿಯನ್ನು ಅನುಸರಿಸಿದಂಥ ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳು ತಮ್ಮ ನೌಕರರ DAನ ಆ ಅವಧಿಯಲ್ಲಿ 18 ತಿಂಗಳು ಸ್ಥಗಿತಗೊಳಿಸಿತ್ತು. ಜುಲೈ 2021ರಿಂದ DA ಪಾವತಿಯನ್ನು ಪುನಃ ಪ್ರಾರಂಭ ಆಯ್ತಾದರೂ ಕೂಡ ಈ 18 ತಿಂಗಳ ಹಿಂದಿನ ಬಾಕಿ ಅರಿಯರ್ಸ್ ಹಣವನ್ನು ಇದುವರೆಗೂ ಸರ್ಕಾರ ಪಾವತಿ ಮಾಡಿಲ್ಲ. ನೌಕರರು ಹಲವಾರು ಬಾರಿ ಕೇಳ್ಕೊಂಡ್ರೂ ಕೂಡ ಪಾವತಿ ಮಾಡುವಂಥ ಕೆಲಸಕ್ಕೆ ಸರ್ಕಾರಗಳು ಕೈ ಹಾಕ್ತಾ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸ್ಥಿತಿಗಳು ಏನು, ಅವರ ಡಿಮ್ಯಾಂಡ್ಸನ್ನು ಏನು ಅಂತ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಈ ಮಹತ್ವದ ಆದೇಶದ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘಟನೆಗಳು ಬಾಕಿ ಇರುವಂಥ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಒತ್ತಾಯವನ್ನು ತೀವ್ರಗೊಳಿಸಿದೆ. ಸರ್ಕಾರಕ್ಕೆ ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರ ಜಂಟಿ ಸಲಹಾ ಮಂಡಳಿ JCM ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದ ಮಾದರಿಯಲ್ಲೇ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಾಕಿ ಇರುವಂಥ DAಯನ್ನು ಮಂಜೂರು ಮಾಡಬೇಕು, ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಕೆ ಮಾಡಿದೆ. ರಾಜ್ಯ ಸರ್ಕಾರದ ಹಾಲಿ ನಿಲುವು ಏನಾಗಿದೆ ಅಂತ ನೋಡೋದಾದರೆ ಪ್ರಸ್ತುತ ರಾಜ್ಯ ಸರ್ಕಾರ 7th ಪೇ ಕಮಿಷನ್ ರಿಪೋರ್ಟ್ ಜಾರಿ ಹಾಗೂ ಇತ್ತೀಚೆಗೆ ಹೊಸ DAಯನ್ನು ಕೊಟ್ಟಿದೆ. 7th ಪೇ ಕಮಿಷನ್ ಪೂರಾ ಇಂಪ್ಲಿಮೆಂಟನ್ನು ಮಾಡಿಲ್ಲ. ಇನ್ನು 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ. ಅದರಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂಥ 10% ಅಡಿಷನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ ಸೇರಿದಂತೆ ಎಲ್ಲ ಒಂದು 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ. ಆದರೆ ಕೋವಿಡ್-19 ಅವಧಿಯಲ್ಲಿ ಅಂದರೆ 18 ತಿಂಗಳ ಹಳೆ DA ಬಾಕಿ ಹಣವನ್ನು ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಧಿಕೃತ ಕಾನೂನಿನ ಆದೇಶ, ಅಧಿಕೃತ ಆರ್ಥಿಕ ಅನುಮೋದನೆ ಅಥವಾ ಸಕಾರಾತ್ಮಕ ಆದೇಶವನ್ನು ರಾಜ್ಯ ಹಣಕಾಸು ಇಲಾಖೆ ಇದುವರೆಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೊರಡಿಸಿಲ್ಲ. ಸುಪ್ರೀಂ ಕೋರ್ಟ್ DAಯನ್ನು ನೌಕರರ ಹಕ್ಕು ಅಂತ ಘೋಷಣೆ ಮಾಡಿರೋದ್ರಿಂದ ನೌಕರ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಆದಾಗ್ಯೂ ಕೂಡ ಸರ್ಕಾರಗಳು ಆರ್ಥಿಕ ಹೊರೆ ಕಾರಣದಿಂದ 18 ತಿಂಗಳ ಬಾಕಿಯನ್ನು ಒಮ್ಮೆಗೆ ಸಿಗುತ್ತೋ ಅಥವಾ ಕಂತುಗಳಲ್ಲಿ ಕೊಡುತ್ತೋ ಅನ್ನೋದ್ರ ಬಗ್ಗೆ ಮುಂದೆ ನಿರ್ಧಾರ ಮಾಡಬೇಕಾಗತ್ತೆ. ಮುಂದಿನ ಅಧಿಕೃತ ನಿರ್ಧಾರ ಸರ್ಕಾರದ ಅಧಿಕೃತ ನಿರ್ಧಾರದ ಮೇಲೆ ನಿಂತಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ DA ನಮ್ಮ ಹಕ್ಕು ಭಿಕ್ಷೆಯಲ್ಲ ಅಂತ. ಈ ಆದೇಶದ ಪ್ರಕಾರ ನಮ್ಮ ನೌಕರರ ಸಂಘಟನೆಗಳು ನೌಕರರು ಮಾನ್ಯ ಮುಖ್ಯಮಂತ್ರಿಗಳು, ಹೊಸ ಸರ್ಕಾರ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ನೌಕರರ ಪರವಾಗಿದ್ದಾರೆ ಅಂತ ಒಂದು ಮನೋಭಾವನೆ ಇದೆ. ಹಾಗಾಗಿ ನೌಕರರ ಸಂಘಟನೆಗಳು ಇನ್ನೂ ಹೆಚ್ಚಿನ ಒತ್ತಡವನ್ನು ತಂದು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ. ಆದರೆ ಮುಂದಿನ ಮಳೆಗಾಲದ ಅಧಿವೇಶನದ ಸಮಯದಲ್ಲಾದರೂ ಕೂಡ
ನೌಕರರಿಗೆ 18 ತಿಂಗಳ DA ಬಾಕಿ ಸಿಗೋದು ಖಚಿತ ಅನ್ನೋ ಒಂದು ವಿಶ್ವಾಸ ಇದೆ. ಇದು ನಮ್ಮ ಹಕ್ಕು, ಭಿಕ್ಷೆಯಲ್ಲ. ದಯವಿಟ್ಟು 18 ತಿಂಗಳ DAಯನ್ನು ತಕ್ಷಣ ಕೊಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಹಾಗೂ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂಥ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ